ಹಲವಾರು ವರ್ಷಗಳಿಂದ ಡ್ಯಾಮ್ ಹತ್ರ ಅವಾಗವಾಗ ಬರ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ವ್ಯಕ್ತಿಯನ್ನು ನಾವು ಇಲ್ಲಿ ನೋಡಿದ್ವಿ. ಅವರು ಗಿಡಗಳನ್ನು ಬೆಳೆಸೋದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯಿತು. ಅವರು ನೋಡಿ ಇಲ್ಲೇ ಇದ್ದಾರೆ, ತುಂಬ ಒಳ್ಳೆಯ ವ್ಯಕ್ತಿಗಳು ಇವರು ಚೆನ್ನಾಗಿರಲಿ. ಇವರು ನೋಡಿ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ. ಗಿಡ ನಾವು ವಿಡಿಯೋ ಮಾಡಿ ಆಗ್ತೀವಿ ಇರಲಿ, ಹಂಗಲ್ಲ ನಿಮ್ಮಂಥವ್ರು ಇರಬೇಕು. ನಿಮ್ಮಂಥವ್ರು 4 ಜನ ಈ ಪ್ರಪಂಚದಲ್ಲಿ ಕೆಟ್ಟವ್ರು ಇದ್ದರೆ 4 ಜನ ಒಳ್ಳೆಯವ್ರು ಇರಬೇಕು. ನೋಡಿರಿ ಸಾಲಲ್ಲೆಲ್ಲ ಪಾಪ ಗಿಡಗಳು ಕಟ್ಟಿ ಬೇಸಿಗೆ ಕಾಲದಲ್ಲೆಲ್ಲ ನೀರಿಟ್ಟವ್ರೆ. ಇವರು ಚೆನ್ನಾಗಿರಲಿ, ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ನಿಮ್ಮ ಅಕ್ಕ ತೋರಿಸ್ಬಿಡೋಣ. ಯಾವ್ದು ನಮ್ಗೆ ಸಂತೋಷ ನಿಮ್ಮಂಥವ್ರನ್ನ ನೋಡಿದ್ರೆ. ನಾವು ತಗೊಬಂದು ಇಲ್ಲಿ ಇಡೋಕ್ಕಾಗ್ತದೆ, ನಾವೆಲ್ಲೋ ಇದ್ದೀವಿ ನೋಡಿ, ಗಿಡ ಎಲ್ಲ ಇಟ್ಟಿದ್ದೀಯಾ. ನಂಗೆ ತುಂಬ ಸಂತೋಷ ಆಯ್ತಪ್ಪ ಈ ಗಿಡಗಳಿಗೆ ಇಕ್ಕಿರೋದನ್ನು ನೋಡಿ. ನೀನು ಹಣ್ಣಾಗಿರೋ ಸೊಪ್ಪು ಉದುರ್ತದೆ ಅಂತ ಹಸಿ ಸೊಪ್ಪು ನಗ್ತಾರೆ. ನಾನು ಹೇಳಿ ನೋಡಪ್ಪ ಯಾರ ನಡಿ ಅಂತ ಹೇಳಿ ಅಣ್ಣ. ಇನ್ನೊಂದು ಯಾವ್ದಾನ ದಯವಿಟ್ಟು ನೋಡಿಲಿ ಮಾವಿನ ಹಣ್ಣು. ಇವಾಗ ಹೊಂಗೆ ಬೀಜ ನೆಟ್ಬಿಟ್ಟಿದ್ದೀನಿ. ಹೊಂಗೆ ಬೀಜ ನೆಟ್ಟಿದೆ ಇರಲಿ, ಹೋಗಿರೋ ಜಾಗದಾಗ ಹೇಳ ಗಂಟ ಕೇಳು. ನಾನು ಸಾಕಾಗೋದು, ನಾನು ಕಟ್ಟಿ ನೋಡಿ ಇದು 200 ರೂಪಾಯಿ ಕೊಟ್ಟು ತರಿಸ್ತೀವಿ. ಈದ್ಗಿಲ್ಲ ಕೈಯಿಂದ ಕೊಟ್ಟು ಅದು ಅವ್ನು ಕೂತ್ಕೊಂಡಿದ್ದಾನೆ ನಿಕ್ಕರ್ಕೊಂಡು ಅವ್ನ ಹಸುಗಳೇ ಬಿಡೋದು. ಅವನೇ ಹಸುಗಳು ಬೇಸಿಗೆ ಎಲ್ಲ ಅಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಪುಡಿ ಮುಡ್ಬಿಟ್ಟಾವೆ. ಏನು ಸ್ವಲ್ಪ ದೊಡ್ಡದಂಗೆ ಆಗೋದ್ರೆ ನೋಡಿಲಿ ಯಾವ್ದಾನ ನೇರಳೆಣ್ಣೆ ಗಿಡಗಳು ಬೀಜಗಳು ಅಂತ ಇಂಥದ್ದಾಗ್ತದೆ ಕೊಡ್ತೀನಿ ಅಂತ ಹೇಳವ್ರೆ. ಹಾಕ್ತೀವಿ ಯಾವ್ದು ಹಾಕಿ ಬೆಳೆಸಿಕ್ಬಿಡ ನೋಡಿಲ್ಲ. ಇನ್ನೊಂದು 100 ವರ್ಷ ನೀನು ಇರು, ಹೇಳ ಗಂಟ ಕೇಳು. ನೀನು ಹೋದ್ಮೇಲೆ ಯಾರನ್ನ ಒಂದು ಹಣ್ಣು ತಿಂತಾರ, ನಿನ್ನ ಮಕ್ಳು ಮರಿಗೆ ಒಳ್ಳೇದಾಗ್ತದ. ಅದು ಗೊತ್ತು ನನಗೆ. ನೋಡಿಲಿ ಎಷ್ಟು ವರ್ಷ ಬದುಕ್ಬಿಡ್ತೀರಿ ಪ್ರಪಂಚದಾಗ ನಾವು. ಶಾಶ್ವತ ಇಲ್ಲನಾ ನೋಡಿ. 4 ಜನ ಬಂದಿಲ್ಲ ಒಂದು ಬ್ಯಾಗ್ ಆಗಿದೆ ಏನು ಮಾವಿನ ಬೀಜ ತಂದಿದ್ದೀನಿ. ನಡಿ ಎತ್ಕ ಬಂದು ಹಾಕೋಣ. ಇಲ್ಲ ಎತ್ಕ ಬಂದು ಗಾಡಿ ಬ್ಯಾಗ್ ಎಲ್ಲ ನೋಡಿ ಇದ್ರಾಗ ಹೊರಟೋಯ್ತು. ಈ ಮನೆ ಏನು ನಾಡ್ದದ್ದು ಏನು ಬರಲೇ ಇಲ್ಲ. ಏನು ಗಿಡ ನಾಡ್ದೆ? ಅವೇ ಗಿಡಗಳಿದ್ದು ಸತ್ತೋದು. ಬೇರೆ ಯಾವ್ದು ನಾಟ ಹಾಕಿಬಿಡು. ಇವಾಗ ಹೊಂಗೆ ಬೀಜಗಳು ಹಾಕಿದ್ದೀನಿ, ಅವು ಬಂದಿಲ್ಲ. ಮಾವಿನ ಬೀಜಗಳು ಎರಡು ತಂದಿದ್ದೀನಿ, ಹಾಕ್ಬಿಡೋದು. ಅದನ್ನ ಮೊನ್ನೆ ನಾಟಿದ್ದೀನಿ ಅಲ್ಲೆಲ್ಲ 2 ನೋಡಿ. ಇದು ಹೋಗ್ಬಿಡೋದು ಮಳೆ ಇಲ್ದಿದ್ದ ಕಾರಣ. ಇಲ್ಲ ದಿನ ಆಡ್ತೈತೆ. ಮೇಕೆಗಳನ್ನು ಮೇಯಿಸಿ ತಿಂದ್ಬಿಟ್ಟು ನೋಡಕ್ ಬಂದು ಯಾವ್ದು ತಿಂದಿಲ್ಲ ಇವತ್ತು. ನಡೀತದ ಗ್ಯಾಪ್ ಐತಲ್ಲ ಎಲ್ಲ ನಾಟಿದ್ವಿ. ಹೋಗ್ಬಿಟ್ಟಿದೆ, ನಾಡ್ತಾ ಇದ್ವಿ. 2 ಮಿಕ್ಕಿರೋದು ಈ ಕಡೆ. ಅದೊಂದು ಯಾವ್ದೋ ಒಂದು ಬೀಜಗಳು ಹಾಕಿ ಹಂಗೆ ಇದು ಇದೇನು ಗಿಡನ? ಎಲ್ಲವೂ ಮಹಾಗಣಿ ಅಂತ. ಮಹಾಗಣ ನಾನು ಹೇಳೋ ಗಂಟ ಕೇಳಿ ಹೋಗಿ. ಇವಾಗ ಹೆಂಗೆ ಒಂದು ಮರ ಬೆಳೀತೈತಂದರೆ, ಇವಾಗ ಒಂದು ಮರದಲ್ಲಿ 4 ಥರ ನಮ್ಗೆ ಉಪಯೋಗ ಆಗಬೇಕು. ನೆರಳಿಗೆ ಉಪಯೋಗ ಆಗಬೇಕು, ಗಾಳಿಗೆ ಉಪಯೋಗ ಆಗಬೇಕು. ಅದನ್ನ ಹಣ್ಣು ಬರಬೇಕಲ್ಲ. ಇವಾಗ ಅದೇ ಒಂದು ನೇರಳೆಣ್ಣೆ ಗಿಡ ಇಕ್ಬಿಟ್ಟು ನೀನು ಅಲ್ಲ ಮಾವಿನಕಾಯಿ ಗಿಡ ಒಂದು ಇಕ್ಕೋ, ಅದು ಏನೋ ಆಗ್ತದೆ, ಹಣ್ಣು ಬರ್ತದೆ, ಪ್ರಾಣಿ ಪಕ್ಷಿಗಳಿಗೂ ಆಗ್ತದೆ, ನಾವು ತಿನ್ಬೋದು, ನೆರಳು ಆಗ್ತದೆ. ಇಷ್ಟೊಂದು ಉಪಯೋಗ ಆಗ್ತದಲ್ಲ, ಅದಕ್ಕಿನ್ನೇನಿಲ್ಲ. ಹಾಂ ಸರಿ ಮಾವಿನ ಗಿಡನೂ ಬರಲಿ, ಯಾವುದೋ ಒಂದು ಕಾಯಿ ಬರಲಿ. ಇಲ್ಲೇ ಕನ್ನಡ ನಾನು ಓದಿದ್ದು ಪನ್ನಂಡಳ್ಳಿಯಾಗಿ ಓದಿದ್ದು. ಆದ್ರಿಂದ ಪನ್ನಂಡಳ್ಳಿಯಲ್ಲಿ ಓದಬೇಕಾದ್ರೆ ಆಗಿನ ಕಾಲದಾಗೆ ನಮ್ಮ ಸ್ಕೂಲ್ಗೆ ETP ಮಾಸ್ಟ್ರು ಇದ್ದರು. ETP ಮಾಸ್ಟ್ರು ಅವರೆಲ್ಲ ಮಾವಿನ ಗಿಡಗಳೆಲ್ಲ ಇಕ್ಸ್ತಾರೆ ನಮ್ಮ ಕೈಯಾಗಲ್ಲಿ. ನಮ್ಮೂರಿಂದ ಎಷ್ಟನೇ ಸ್ಪೀಡ್ನಾಗ ಗೊತ್ತಾಯ್ತು.